ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪುಸ್ತಕ ಪ್ರಯಾಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಸ್ಟೀವ್ ಸಾಯಿಬೋಲ್ಡ್ ರವರು ಬರೆದಿರುವಂತಹ ಹೌ ರಿಚ್ ಪೀಪಲ್ ಥಿಂಕ್ ಎಂಬ ಪುಸ್ತಕದ ಸಮರಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಪುಸ್ತಕ ನಮಗೆ ಹಣದ ಬಗ್ಗೆ ತಿಳಿಸುವುದಿಲ್ಲ, ಬದಲಾಗಿ ಹಣದ ಕುರಿತಾದ ನಮ್ಮ ಆಲೋಚನೆಗಳ ಬಗ್ಗೆ ತಿಳಿಸುತ್ತದೆ. ಲೇಖಕರು ಈ ಪುಸ್ತಕವನ್ನು ಬರೆಯಲು ತಮ್ಮ 26 ವರ್ಷಗಳನ್ನು ಮೀಸಲಿಟ್ಟಿದ್ದಾರೆ. ಈ 26 ವರ್ಷದಲ್ಲಿ ಲೇಖಕರು ಅದೆಷ್ಟೋ ಶ್ರೀಮಂತರನ್ನು ಇಂಟರ್ವ್ಯೂ ಮಾಡುವ ಮೂಲಕ ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ನಾವು ಪ್ರಮುಖವಾಗಿ ಮಿಡಲ್ ಕ್ಲಾಸ್ ಪೀಪಲ್ ಮತ್ತು ವರ್ಲ್ಡ್ ಕ್ಲಾಸ್ ಪೀಪಲ್ಗೆ ಇರುವ ವ್ಯತ್ಯಾಸವನ್ನು ಕಾಣಬಹುದು. ಸ್ನೇಹಿತರೆ, ಈ ವ್ಯತ್ಯಾಸವನ್ನು ತಿಳಿದುಕೊಂಡರಲ್ಲವೇ ನಾವು ಸಹ ಶ್ರೀಮಂತರಾಗಲು ಸಾಧ್ಯ. ಆಥರ್ ಅವರ ಪ್ರಕಾರ ಮೊದಲು ನಾವು ಮಿಡಲ್ ಕ್ಲಾಸ್ ಮತ್ತು ವರ್ಲ್ಡ್ ಕ್ಲಾಸ್ ಜನರ ಥಿಂಕಿಂಗ್ ಬಗ್ಗೆ ತಿಳಿದುಕೊಳ್ಬೇಕು. ಮಿಡಲ್ ಕ್ಲಾಸ್ ಜನರು ತಮ್ಮ ಹಣವನ್ನು ಕೂಡಿಡಲು ಬಯಸ್ತಾರೆ. ಅದೇ ವರ್ಲ್ಡ್ ಕ್ಲಾಸ್ ಜನರು ತಮ್ಮ ವೆಲ್ತನ್ನು ಜನರೇಟ್ ಮಾಡಲು ಬಯಸ್ತಾರೆ. ಮಿಡಲ್ ಕ್ಲಾಸ್ ಜನರು ಯಾವುದೇ ತರಹದ ರಿಸ್ಕ್ ತೆಗೆದುಕೊಳ್ಳಲು ಹೆದರ್ತಾರೆ. ಅದೇ ವರ್ಲ್ಡ್ ಕ್ಲಾಸ್ ಜನರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗೆದುಕೊಂಡು ತಮಗೆ ಆದಂತಹ ನಷ್ಟವನ್ನು ಸಹ ಲಾಭವನ್ನಾಗಿ ಪರಿವರ್ತಿಸುತ್ತಾರೆ. ಆಥರ್ ಅವರ ಪ್ರಕಾರ ಹಣದ ಬಗ್ಗೆ ಇರುವ ಲೀನಿಯರ್ ಮತ್ತು ನಾನ್ ಲೀನಿಯರ್ ಯೋಚನೆ ಬಗ್ಗೆ ತಿಳಿಸುತ್ತಾರೆ. ಅತಿ ಹೆಚ್ಚು ಕಾಲ ಕೆಲಸ ಮಾಡಿದರೆ ಮಾತ್ರ ಅತಿ ಹೆಚ್ಚು ಹಣ ಗಳಿಸಲು ಸಾಧ್ಯ ಎಂಬುದು ಒಬ್ಬ ಆವರೇಜ್ ಪರ್ಸನ್ನ ಬಲವಾದ ನಂಬಿಕೆಯಾಗಿರುತ್ತದೆ. ಅದೇ ವರ್ಲ್ಡ್ ಕ್ಲಾಸ್ ಪರ್ಸನ್ ತನ್ನ ಐಡಿಯಾ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ನಿಂದ ಮನಿ ಜನರೇಟ್ ಮಾಡುವಲ್ಲಿ ಮಾಸ್ಟರಿಯನ್ನು ಮಾಡಿರ್ತಾನೆ. ಹಾರ್ಡ್ ವರ್ಕ್ ವರ್ಸಸ್ ಲೆವರೇಜ್. ಮಿಡಲ್ ಕ್ಲಾಸ್ ಜನರು ಹಾರ್ಡ್ ವರ್ಕ್ನಲ್ಲಿ ಬಿಲೀವ್ ಮಾಡಿದರೆ, ಅದೇ ವರ್ಲ್ಡ್ ಕ್ಲಾಸ್ ಪರ್ಸನ್ ಲೆವರೇಜ್ ಮೇಲೆ ಬಿಲೀವ್ ಮಾಡ್ತಾರೆ. ವರ್ಲ್ಡ್ ಕ್ಲಾಸ್ ಜನರ ಪ್ರಕಾರ ಹಾರ್ಡ್ ವರ್ಕ್ ಅಂದರೆ ತಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಹೆಚ್ಚಿಗೆ ಯೋಚಿಸುವುದು ಮತ್ತು ತಮ್ಮ ಸುತ್ತಮುತ್ತಲಿರುವ ಜನರನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಮಧ್ಯಮ ವರ್ಗದ ಜನರು ಶ್ರಮವನ್ನು ಗೌರವದ ಬ್ಯಾಡ್ಜ್ನಂತೆ ನೋಡ್ತಾರೆ. ಆದರೆ ಅದೇ ವರ್ಲ್ಡ್ ಕ್ಲಾಸ್ ಜನರು ತಮ್ಮ ಯಶಸ್ಸನ್ನು ಮಾತ್ರ ಗೌರವದ ಬ್ಯಾಡ್ಜ್ನಂತೆ ನೋಡ್ತಾರೆ. ಮಧ್ಯಮ ವರ್ಗದ ಜನರು ಹಣವನ್ನು ಎಲ್ಲ ಸಂಕಷ್ಟಗಳಿಗೆ ಬೇರು ಎಂದುಕೊಳ್ತಾರೆ. ಅದೇ ವರ್ಲ್ಡ್ ಕ್ಲಾಸ್ ಜನರು ಹಣ ಇಲ್ಲದಿರುವುದೇ ಎಲ್ಲ ಸಂಕಷ್ಟಗಳಿಗೆ ಕಾರಣ ಎಂದುಕೊಳ್ಳುತ್ತಾರೆ. ಮಧ್ಯಮ ವರ್ಗದ ಜನರ ಮನೆಯಲ್ಲಿ ಯಾವಾಗಲೂ ಸಹ ಹಣದ ಬಗ್ಗೆ ಕೆಟ್ಟ ಅಭಿಪ್ರಾಯಗಳೇ ಕೇಳಿಬರುತ್ತವೆ. ಆಗ ಆ ವ್ಯಕ್ತಿಯ ಮೈಂಡ್ನಲ್ಲಿ ಅದೇ ತರಹ ಪ್ರೋಗ್ರಾಮ್ ಆಗುತ್ತದೆ. ಆ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದೂ ಶ್ರೀಮಂತನಾಗಲಾರ. ವರ್ಲ್ಡ್ ಕ್ಲಾಸ್ ಜನರ ಪ್ರಕಾರ ಎಂಪವರಿಂಗ್ ಈಸ್ ದ ಫ್ಯೂಲ್ ಆಫ್ ದೇರ್ ಫೈನಾನ್ಸಿಯಲ್ ಸಕ್ಸಸ್ ಅಂತ.